ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಶನಿವಾರ. ಇನ್ನು ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಬಂದು ಕೆಲಸ ಏನಂತಂದರೆ, ಇನ್ನು ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ವು. ಬಟ್ಟೆ ಕೆಲಸ, ಮನೆ ಕೆಲಸ ಇದೆ. ಅಂದರೆ ಡೈಲಿ ರೊಟೀನ್ ಏನಿರುತ್ತೋ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಅಡುಗೆಗೆ ಬಂದುಬಿಟ್ಟು ಟೊಮೊಟೊ ಕಾಯಿ ಇತ್ತು. ಕಾಯಲ್ಲಿ ಬಜ್ಜಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದುಬಿಟ್ಟು. ಇನ್ನು ಸ್ವಲ್ಪ ಅಂದರೆ ದ್ವಾರಗಾಯಿ ಥರ ಇದ್ದವು. ಮತ್ತು ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿ ಬೇಯಿಸ್ಬಿಟ್ಟು ಇವಾಗ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ನಿಜ ಭಾಳ ಚೆನ್ನಾಗಿರುತ್ತೆ ಇದು. ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ. ನಾವು ಟೊಮೊಟೊ ಹಣ್ಣು ಅದರಲ್ಲಿ ಕೂಡ ಕೆಲವೊಂದು ಸಲ ಗೊಜ್ಜು ಮಾಡ್ತೀವಲ್ಲ, ಅದಕ್ಕಿಂತ ಕಾಯಲ್ಲಿ ಬೇಯಿಸ್ಬಿಟ್ಟು ಕಾಯಿ ಗೊಜ್ಜು ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಅನ್ನ ಮಾಡಿದ್ದೆ, ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಇವಾಗ ಗೊಜ್ಜೆಲ್ಲ ಮಾಡಿಬಿಟ್ಟು ಇನ್ನು ಒಗ್ಗರಣೆ ಹಾಕಿ ಎಲ್ಲ ರೆಡಿ ಆಯಿತು. ಇನ್ನು ಚಿಕ್ಕಪ್ಪ ಕೂಡ ಬಂದರು. ಚಿಕ್ಕಪ್ಪನಿಗೆ ಊಟಕ್ಕೆ ಇಟ್ಕೊಟ್ಟು ಫಸ್ಟ್ ಬಟ್ಟೆ ಎಲ್ಲ ನೆನೆಸೋಣ ಅಂತ ಹೇಳಿ ಬಟ್ಟೆ ಎಲ್ಲ ನೆನೆಸ್ತಾ ಇದ್ದೀನಿ. ಇನ್ನು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ರು, ಅವ್ರು ಇರಲಿಲ್ಲ. ಇನ್ನು ನಮ್ಮ ಅತ್ತಿಗೆ ಬಂದು ನೆನ್ನೆ ಬಟ್ಟೆ ಒಗೆದಿದ್ರು. ಇವಾಗ ಫಸ್ಟ್ ಅವ್ರು ಹೋಗಿದ್ರೆ ಆಮೇಲೆ ನಾವು ನೆಕ್ಸ್ಟ್ ಡೇ ಹೋಗಿರ್ತೀವಿ. ಎಲ್ಲರೂ ಕೂಡ ಒಂದು ಸತಿ ಒಗೆಯೋಕ್ಕಾಗೋದಿಲ್ಲ ಒಂದೇ ದಿನ. ಸ್ವಲ್ಪ ನೀರಿನ ತುಂಬ ಪ್ರಾಬ್ಲಮ್ ಇದೆ ನಮಗೆ. ಅದಕ್ಕೋಸ್ಕರ ಅವರು ನೆನ್ನೆ ತೊಳೆದಿದ್ರು, ಅದಕ್ಕೆ ನಾವು ಇವತ್ತು ತೊಳಿತಾ ಇದ್ದೀವಿ. ಮತ್ತು ಭಾನುವಾರ ನೀರು ಬಿಡ್ತಾರಂತ ಇವತ್ತೆಲ್ಲ ಖಾಲಿ ಮಾಡಿದ್ರೆ ಮತ್ತು ನಾಳೆ ತುಂಬಿಸ್ಕೊಬೋದು ಬಿಟ್ಟರೆ ನೀರು ಅಂತ ಹೇಳಿ ಇವತ್ತಿರೋ ಬಟ್ಟೆ ಎಲ್ಲ ತೆಗ್ದಿಟ್ಟಿದ್ದೆ. ಎಷ್ಟಿದ್ದಾವೆ ಎಷ್ಟು ಒಗ್ದಾಕ್ಬಿಡೋಣ ಅಂತ ಹೇಳಿ. ಇನ್ನು ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ನೀರು ಬಿಡ್ತಾಯಿದ್ರು. ತೊಟ್ಟೆಯಲ್ಲಿ ಫುಲ್ಲು ಖಾಲಿಯಾಗಿತ್ತು. ಇನ್ನು ನಮ್ಮ ಅತ್ತಿಗೆ ಬಟ್ಟೆ ಎಲ್ಲ ಒಗ್ದಿದ್ರಲ್ಲ, ಅದೆಲ್ಲ ಖಾಲಿಯಾಗಿತ್ತು ತೊಟ್ಟೆಯಲ್ಲಿ. ಇನ್ನು ಅದಕ್ಕೂ ತುಂಬಿಸ್ಬಿಟ್ಟು ಇನ್ನು ಪಾತ್ರೆ ಮತ್ತು ಟಬ್ಬು ಬಕೆಟೆಲ್ಲ ಇಟ್ಟಿದ್ದೆ. ಅದಕ್ಕೆ ಒಂದೇ ಸತಿ ತುಂಬಿಸ್ಕೊಂಬಿಟ್ಟು ಒಗೆದ್ಬಿಡೋಣ ಇನ್ನು ಆಗಲಲ್ಲ ಇನ್ನೇನಂತ ಹೇಳಿ. ಬಿಸಿಲು ಕೂಡ ಸ್ವಲ್ಪ ಪರವಾಗಿರಲಿಲ್ಲ, ಚೆನ್ನಾಗಿ ಬರ್ತಾಯಿತ್ತು. ಇವಾಗ ಬಟ್ಟೆ ಒಗೆದ್ಬಿಟ್ಟು ಹೊರಗಡೆ ಬಿಟ್ರಂತೂ ಬೆಳಗಿನ ಜಾವ ನೋಡಿದ್ರೆ ಸುಮ್ಮನೆ ಫುಲ್ಲು ಒದ್ದೆ ಆಗಿಬಿಟ್ಟಿರುತ್ತೆ. ಮಂಜೆಲ್ಲ ಬೀಳ್ತಾ ಇರುತ್ತಲ್ಲ. ಇನ್ನು ಚಳಿಗಾಲ ಬೇರೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಅವ್ರು ನೆನ್ನೆ ಒಗ್ದಾಕಿರೋ ಹಂಗೆ ಬಿಟ್ಟಿದ್ರು, ಎತ್ತಿಟ್ಟಿರಲಿಲ್ಲ ಅತ್ತಿಗೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ಎತ್ತಿಡ್ತಾ ಇದ್ದೀನಿ. ಅಲ್ಲಿಗೂ ನೋಡಿದ್ರೆ ಸ್ವಲ್ಪ ತಣ್ಣಗಿತ್ತು. ಹಂಗೆ ತಣ್ಣಗಿರೋವೆಲ್ಲ ಹಂಗೆ ಬಿಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಒಣಕೊಂಡಿರೋವೆಲ್ಲ ಎತ್ತಿಡ್ತಾ ಇದ್ದೀನಿ ಅವ್ರ ಮನೆಯಲ್ಲಿ. ಇಲ್ಲಾಂದ್ರೆ ಜಾಗ ಆಗೋದಿಲ್ಲ. ಇನ್ನು ಒಗೆಬೇಕಾದ್ರೆ ಅಷ್ಟೇ ಬಟ್ಟೆ ಒಗೆದಿರೋ ಬಟ್ಟೆ ಮೇಲೆ ಮತ್ತೆ ಒಗೆಯೋ ಬಟ್ಟೆ ನೀರು ಬೀಳ್ತವೆ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ. ಹಿಂಗೆ ಅವ್ರು ಆದಮೇಲೆ ಮತ್ತೆ ನಾವು ಒಗಿಬೇಕಾಗುತ್ತೆ. ಇಬ್ಬರು ಕೂಡ ಒಂದು ಸತಿ ಒಗೆಯೋಕ್ಕಾಗಲ್ಲ. ಇನ್ನು ನಮ್ಮ ಬಟ್ಟೆ ಜಾಸ್ತಿ ಬಟ್ಟೆ ಇರುತ್ತೆ. ಇನ್ನು ಚಿಕ್ಕಮ್ಮಂದು, ನಮ್ಮದು, ಗುಂಡಂದು, ನನ್ನ ತಮ್ಮಂದು ಜಾಸ್ತಿ ಬಟ್ಟೆ ಇರುತ್ತೆ. ನಮ್ಮ ಚಿಕ್ಕಪ್ಪಂದೇನು ಅಷ್ಟೊಂದಿರಲ್ಲ. ನಮ್ಮ ಚಿಕ್ಕಪ್ಪಂದು ಯಾವಾಗ ಸ್ನಾನ ಮಾಡ್ಕೊತಾರೆ ಆವಾಗಲೇ ಚಿಕ್ಕಮ್ಮ ಒಗ್ದಾಕ್ಬಿಡ್ತಾರೆ. ಇನ್ನು ಮಿಕ್ಕಿರೋ ಬಟ್ಟೆ ಎಲ್ಲ ನಮ್ಮ ಹತ್ರನೇ ಇರ್ತವೆ. ಇವು ನಾವೆಲ್ಲ ಬಿಟ್ಟಿರೋವೆಲ್ಲ ಒಂದೇ ಹತ್ರನೇ ಇಟ್ಟಿರ್ತೀವಲ್ವ, ಅವಾಗೆಲ್ಲ ಕೂಡ ಒಗಿತೀನಿ. ಮತ್ತು ನೆನ್ನೆ ಒಂದು ಕಮೆಂಟ್ ಬಂದಿತ್ತು, ರೋಜಾ ನಿಮ್ಮ ಸ್ವಂತ ಸಿಸ್ಟರಾ ಅಂತ ಹೇಳಿಬಿಟ್ಟು. ಸ್ವಂತ ಅಂದರೆ ಸ್ವಂತ ಥರನೇ. ಅಂದರೆ ನಮ್ಮ ರೋಜಾ ಇದ್ದಾಳಲ್ವ, ನಮ್ಮ ಚಿಕ್ಕಮ್ಮ ಇದ್ದಾಳಲ್ವ, ನಮ್ಮ ಚಿಕ್ಕಮ್ಮನ ಮಗಳು ನಮ್ಮ ರೋಜಾ. ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಸ್ವಂತ ಅಕ್ಕ ತಂಗಿಯರು. ಮತ್ತು ನಮ್ಮ ಅಪ್ಪಾಜಿ ನಮ್ಮ ಚಿಕ್ಕಪ್ಪ ಅವರು ಸ್ವಂತ ಅಣ್ಣ ತಮ್ಮಂದರು ಅಕ್ಕ ತಂಗಿಯರನ್ನೇ ಮದುವೆ ಆಗಿರೋದು. ಹಾಗಾಗಿ ನಮ್ಮ ಬಾಂಡಿಂಗ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲ ಅಂತಂದಿದ್ರೆ ಇವಾಗ ಅಟ್ಲೀಸ್ಟ್ ನಮ್ಮ ಚಿಕ್ಕಪ್ಪ ಹೊರಗಡೆಯವರಾಗಿ, ಇಲ್ಲ ನಮ್ಮ ಚಿಕ್ಕಮ್ಮ ಹೊರಗಡೆಯವರಾಗಿ, ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ನಮ್ಮ ಅಮ್ಮನ ತಂಗಿ ಆಗಿ, ಇಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪಾಜಿ ತಮ್ಮ ಆಗಿದ್ದರೆ ಏನೋ ಒಂಥರ ವ್ಯತ್ಯಾಸ ಇರ್ತಾಯಿತ್ತು. ಇದು ಯಾಕೆಂದರೆ ಸ್ವಲ್ಪ ಫುಲ್ಲು ರಕ್ತ ಸಂಬಂಧ ಇದು. ಅಂದರೆ ಸ್ವಂತ ಅಕ್ಕ ತಂಗಿಯರನ್ನೇ ಅಣ್ಣ ತಮ್ಮಂದ್ರೆ ಮದುವೆ ಆಗಿರೋದು. ಹಾಗಾಗಿ ಪರವಾಗಿಲ್ಲ. ಸ್ವಲ್ಪ ನಮಗೆ ಇವಾಗ ಆ ಕಡೆನೂ ಬಿಟ್ಕೊಡೋಕ್ಕಾಗಲ್ಲ, ಈ ಕಡೆನೂ ಬಿಟ್ಕೊಡೋಕ್ಕಾಗಲ್ಲ. ಇವಾಗ ನಮ್ಮ ಚಿಕ್ಕಮ್ಮನಿಗೇನೇ ನಮಗೆ ಇವಾಗ ನಮ್ಮ ಅಪ್ಪ ಅಮ್ಮ ಇಲ್ಲಲ್ವ, ಇವಾಗ ನಮ್ಮ ಜವಾಬ್ದಾರಿ ಎಲ್ಲ ನಮ್ಮ ಚಿಕ್ಕಮ್ಮಂದೇ. ನಮಗೇನೋ ಸ್ವಲ್ಪ ಕಷ್ಟ ಬರಲಿ ಅಂದ್ರೂ ಅವರೇ ನೋಡ್ಕೊಳ್ತಾರೆ. ಇವಾಗ ನೋಡ್ಕೊಳ್ಳೇಬೇಕು. ಇವಾಗ ಬಿಡೋದಕ್ಕೆ ಆಗೋದಿಲ್ಲ. ಈ ಕಡೆ ನಮ್ಮ ಚಿಕ್ಕಮ್ಮನ ಮೈಂಡಿಗೆ ಏನಂದರೆ ನಮ್ಮ ಅಕ್ಕನ ಮಗಳು ಸ್ವಂತ ಅನ್ನೋ ಫೀಲಿಂಗ್ ಬರುತ್ತೆ. ಈ ಕಡೆ ನಮ್ಮ ಚಿಕ್ಕಪ್ಪನಿಗೆ ಏನಂದರೆ ಸ್ವಂತ ನಮ್ಮ ಅಣ್ಣನ ಮಗಳು ಅನ್ನೋ ಫೀಲಿಂಗ್ ಬರ್ತಿರುತ್ತೆ. ಆ ಥರ ಆಗಿ ಇದು ಸ್ವಂತ ಥರನೇ ಅನ್ನಿಸುತ್ತೆ. ಇನ್ನು ನಮ್ಮ ಸ್ವಂತ ಅಪ್ಪ ಅಮ್ಮನಿಗೆ ನಾನು ನಮ್ಮ ಅಣ್ಣ ಇಬ್ಬರೇ. ಇವಾಗ ನಮ್ಮ ಅಣ್ಣ ಬಕೆಟಿಗೆ ಪಾತ್ರೆಗೆಲ್ಲ ನೀರು ಬಿಟ್ರಲ್ಲ, ನಮ್ಮ ನಾಗೇಶ್ ಅಣ್ಣ, ಅವರೇ ನಮ್ಮ ಸ್ವಂತ ಅಣ್ಣ. ನಾವಿಬ್ಬರೇ ಅಣ್ಣ ತಂಗಿ ನಮ್ಮ ಅಪ್ಪ ಅಮ್ಮನಿಗೆ. ಮತ್ತು ನಮ್ಮ ಚಿಕ್ಕಮ್ಮನಿಗೆ ನಮ್ಮ ರೋಜಾ ಮತ್ತು ನಮ್ಮ ಮಂಜ, ಅವರಿಬ್ಬರಿಗೆ ಒಂದು ಗಂಡು ಒಂದು ಹೆಣ್ಣು. ನಮ್ಮ ಅಪ್ಪಾಜಿ ನಮ್ಮ ಅಮ್ಮನಿಗೆ ನಾನು ನಮ್ಮ ಅಣ್ಣ, ಆ ಥರ. ಇನ್ನು ತುಂಬ ಇದೆ ರಿಲೇಷನ್ ಹೇಳ್ಬೇಕಂದ್ರೆ. ನಮ್ಮ ಅಪ್ಪಾಜಿಯರು 5 ಜನ ಅಣ್ಣ ತಮ್ಮಂದರು. ಅವರೆಲ್ಲ ಕೂಡ ಅವರು ಬೇರೆ ಊರಲ್ಲೇ ಇದ್ದಾರೆ, ಅವ್ರ ಸ್ವಂತ ಊರಲ್ಲಿದ್ದಾರೆ. ಅವ್ರದ್ದು ಲೀಸ್ಟ್ ಹೇಳಿದ್ರಂತೂ ತುಂಬ ದೊಡ್ಡದಾಗಿದೆ. ತುಂಬ ಜಾಸ್ತಿ ಸಂಬಂಧಿಕರು, ಜಾಸ್ತಿ ರಿಲೇಷನ್ನು, ದೊಡ್ಡ ಗುಂಪು ಹೇಳ್ಬೇಕಂದ್ರೆ. ಅದೆಲ್ಲ ಹೇಳೋದಕ್ಕಾಗೋದಿಲ್ಲ, ಅಷ್ಟೊಂದು ಗುಂಪಿದೆ ನಮ್ಮದು. ಸದ್ಯಕ್ಕೆ ಇವಾಗ ಇರೋ ಫ್ಯಾಮಿಲಿ ಅಂದರೆ ಇವಾಗ ಚಿಕ್ಕಪ್ಪ ನಮ್ಮಪ್ಪ ಇಲ್ಲೇ ಇದ್ದರು.
ಇನ್ನು ಅವರಿಬ್ಬರಿಲ್ಲ, ಇವಾಗ ಇವರಿಬ್ಬರು ಇದ್ದಾರೆ, ಇವರಿಬ್ಬರನ್ನೇ ನೋಡ್ಕೊತಿರ್ತಾರೆ ನಮ್ಮನ್ನು. ಇನ್ನು ಫೈನಲಿ ಸ್ವಲ್ಪ ನಮ್ಮ ತಮ್ಮನ ಫಸ್ಟ್ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಜಾಲಿಸ್ಬಿಟ್ಟು ಆ ಕಡೆ ಹೊಸ ಮನೆ ಹತ್ರ ದಾರ ಕಟ್ಟಿದಾರಲ್ವ ಚಿಕ್ಕಮ್ಮ, ಅಲ್ಲೆಲ್ಲ ಒಣಗಾಕಿ ಬಂದೆ. ಆಮೇಲೆ ಇಲ್ಲಿರೋ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇವಾಗ ಎಲ್ಲ ಲಾಸ್ಟಲ್ಲಿ ಒಣಗಾಕ್ತಾಯಿದ್ದೀನಿ. ಇನ್ನು ಮಂಚ ಇಟ್ಬಿಟ್ಟು ಸ್ವಲ್ಪ ಮಕ್ಕಳ ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ನಮ್ಮ ಪಾಲುಂದು ಮತ್ತು ಸಹನ ಬಟ್ಟೆ ಅವೆಲ್ಲ ಸ್ವಲ್ಪ ಇದ್ದು ಅವರವೆಲ್ಲ ಕೂಡ ಮಂಚದ ಮೇಲೆ ಒಣಗಾಕಿದ್ದೆ. ಜಾಗ ಆಗ್ತಾ ಇರಲಿಲ್ಲ, ತುಂಬ ಟೈಮ್ ತೊಗೊಂತು ಫ್ರೆಂಡ್ಸ್, ಭಾಳ ಬಟ್ಟೆ ಅಲ್ವಾ, ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಸೆಂಟ್ರಲ್ಲಿ ಎದ್ಬಿಟ್ಟು ಊಟ ಮಾಡಿ ಮತ್ತೆ ಕೂತ್ಕೊಂಡಿದ್ದೆ ಬಟ್ಟೆ ಒಗೆಯೋದಕ್ಕೆ. ಎಲ್ಲ ಒಗೆದ್ಬಿಟ್ಟು ಇವಾಗ ಎಲ್ಲ ನೀಟಾಗಿ ಒಣಗಾಕ್ತಾಯಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಅಷ್ಟೊಂದೇನು ಬಿಸಿಲಿಲ್ಲ, ಇವಾಗ ಸ್ವಲ್ಪ ಲೈಟಾಗಿ ಬರ್ತಾಯಿದೆ. ಬಟ್ಟೆ ಒಗೆದ್ರಂತೂ ಬಿಸಿಲಾಗಿ ಇವಾಗ ಚೆನ್ನಾಗಿರುತ್ತೆ. ಈ ಕಡೆ ಬಟ್ಟೆ ಎಲ್ಲ ನೆನೀತಾ ಇರ್ತಾವಲ್ವ, ಬಿಸಿಲು ಕಾಯಿಸ್ಕೊಳ್ಳೋದು ಕೂಡ ಸ್ವಲ್ಪ ಚಳಿ ಅನ್ನಿಸ್ತಾ ಇರುತ್ತೆ. ಹಂಗೆ ಬಿಸಿಲೆಲ್ಲ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಇವಾಗ ನೀಟಾಗೆಲ್ಲ ಒಣಗಾಕ್ತಾಯಿದ್ದೀನಿ. ಏನೇ ಹೇಳಿ ಬಟ್ಟೆ ಕೆಲಸ ಒಂದು ಮುಗಿದ್ಬಿಟ್ರಂತೂ ದೊಡ್ಡ ಟೆನ್ಷನ್ನೇ ಮುಗಿಯುತ್ತೆ. ಇನ್ನು ಅಲ್ಲೊಂದು ಬಟ್ಟೆ ಇಲ್ಲೊಂದು ಬಟ್ಟೆ ಇದ್ದಾವೆ ಅಂತಂದರೆ ತುಂಬ ಒಂಥರ ಇದಾಗಿಬಿಡುತ್ತೆ. ನಮಗಂತೂ ನೀರಿಂದೇ ಪ್ರಾಬ್ಲಮ್ ಫ್ರೆಂಡ್ಸ್. ನೀರು ಚೆನ್ನಾಗಿ ಬಂದರೆ ಏನು ಅನಿಸೋದಿಲ್ಲ, ನೀರಿಲ್ವಲ್ಲ, ಅದಕ್ಕೆ ಇರೋದ್ರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ತಾಯಿದ್ದೀವಿ. ಇನ್ನು ಎಲ್ಲ ಕೂಡ ಇನ್ನು ಕೈಯಲ್ಲೇ ಒಗಿಬೇಕು ಬಟ್ಟೆನ. ಇನ್ನು ಎಲ್ಲ ಒಗ್ಬಿಟ್ಟು ಇನ್ನು ಗುಂಡು ಕೂಡ ಈ ಕಡೆ ಎಲ್ಲ ಒಣಗಾಕ್ತಾಯಿದ್ದೀನಿ. ಚಿಕ್ಕ ಬಟ್ಟೆ ಅಲ್ವ, ಇನ್ನು ಓಡಾಡೋದಕ್ಕೆ ಅಡ್ಡ ಆಗೋದಿಲ್ಲ ಅಂತ ಹೇಳಿ ಇನ್ನು ಎಲ್ಲರೂ ಓಡಾಡ್ತಾ ಇರ್ತೀವಿ, ಗಂಡು ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಮತ್ತು ಬಟ್ಟೆ ಎಲ್ಲ ಮುಟ್ಸ್ಕೊಂಡು ತಲೆಗೆ ಟಚ್ ಮಾಡಿಕೊಂಡು ಎಲ್ಲ ಓಡಾಡಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಎಲ್ಲ ಓಡಾಡೋದಕ್ಕೆ ಫ್ರೀಯಾಗಿ ಜಾಗ ಬಿಟ್ಬಿಟ್ಟು ಇನ್ನು ಇರೋ ಜಾಗದೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಎಲ್ಲ ಒಣಗಾಕ್ತಾಯಿದ್ದೀನಿ. ಆಗಲೇ ಆಲ್ರೆಡಿ ಮಂಚದ ಮೇಲೆಲ್ಲ ಒಣಗಾಕ್ಬಿಟ್ಟಿದ್ದೆ ಸ್ವಲ್ಪ. ನಮ್ಮ ಹೊಸ ಮನೆ ಹತ್ರ ನನ್ನ ತಮ್ಮನ ಬಟ್ಟೆ ಎಲ್ಲ ನೀಟಾಗಿ ಒಣಗಾಕಿ ಬಂದಿದ್ದೆ ಸಪ್ರೇಟಾಗಿ. ಇವಾಗಿರೋ ಅವೆಲ್ಲ ಕೂಡ ಇಲ್ಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಸಂಜೆವರೆಗೂ ಒಣಕೊಂಡ್ರೆ ಆಮೇಲೆ ಎತ್ತಿಡ್ಬೋದು ಅಂತ ಹೇಳಿ. ಇನ್ನು ಚಿಕ್ಕಮ್ಮ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಚಿಕ್ಕಪ್ಪ ಬಂದುಬಿಟ್ಟು ಇದ್ದರು, ಅವ್ರ ಮನೆ ಹತ್ರ ಇರಲಿಲ್ಲ, ಎಲ್ಲ ಬಸ್ ಸ್ಟಾಪ್ ಹತ್ರ ಏನೋ ಹೋಗ್ಬಿಟ್ಟು ಅಲ್ಲೇ ಇದ್ದರು. ಇನ್ನು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಇನ್ನು ಗುಂಡ ಬಂದು ಗೊತ್ತಲ್ಲ, ಬಟ್ಟೆ ಒಗೆಯೋಕ್ಕಂತೂ ಬಿಡೋದಿಲ್ಲ. ಸದ್ಯ ಇವತ್ತು ನನಗೆ ಅವನು ಕಿರಿಕಿರಿ ಮಾಡಲಿಲ್ಲ, ಆರಾಮಾಗೆ ಸ್ವಲ್ಪ ದೂರನೇ ಇದ್ದ. ಇಲ್ಲಾಂದಿದ್ರೆ ಭಾಳ ಕಷ್ಟ ಆಗ್ಬಿಡೋದು. ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಒಣಗಾಕ್ಬಿಟ್ಟು ಇನ್ನು ಅವನಿಗೂ ಕೂಡ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟೆ, ಸ್ವಲ್ಪ ಚೆನ್ನಾಗಿ ಮಲಗಿಸೋಣ ಅಂತ ಹೇಳಿ. ಮಧ್ಯಾಹ್ನ ಟೈಮ್ ಆಗಿತ್ತಾಗಲೇ ಸ್ವಲ್ಪ ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ಬಿಸಿ ನೀರು ಒಯ್ದುಬಿಟ್ಟೆ ತಲೆಗೆ, ಸ್ನಾನ ಮಾಡಿಸ್ಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಈ ಥರ ಮಕ್ಕಳಿಗೆ ಸ್ವಲ್ಪ ಬಿಸಿ ನೀರೆಲ್ಲ ಚೆನ್ನಾಗಿ ತಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ರೆ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾರೆ. ಇಲ್ಲ ಅಂತಂದರೆ ಮಲಗೋದೇ ಇಲ್ಲ. ನನ್ನ ಮಗ ಅಂತೂ ಅದೇ ಥರನೇ, ಸ್ವಲ್ಪ ಚೆನ್ನಾಗಿ ನೀರು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಸಂಜೆವರೆಗೂ ಕೂಡ ಎದ್ದೊಳೋದಿಲ್ಲ, ಅಷ್ಟು ಚೆನ್ನಾಗಿ ಮಲ್ಕೊತಾನೆ. ಇನ್ನು ಬಟ್ಟೆ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನು ಅವನಿಗೆ ಊಟ ಮಾಡಿಸ್ಬಿಟ್ಟು ಇನ್ನು ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಫ್ರೆಶ್ಶಾಗಿ ಮಲ್ಕೊಳ್ಳಿ ನೀಟಾಗಿ ಅಂತ ಹೇಳಿ. ತುಂಬ ತರಲೆ ಮಾಡ್ತಾ ಇರ್ತಾನೆ, ಅವನು ಹಿಡಿಯೋದಕ್ಕೆ ಸಾಕಾಗುತ್ತೆ. ಸದ್ಯ ನಮ್ಮ ಅಣ್ಣ ಇವತ್ತು ಮನೇಲಿದ್ನಲ್ವ, ಅದಕ್ಕೋಸ್ಕರ ಇನ್ನು ನಮ್ಮ ಅಣ್ಣನೇ ನೋಡ್ಕೊತಾ ಇದ್ದ. ಕರ್ಕೊಳೋದು, ಎಲ್ಲಾದರೂ ಎತ್ಕೊಂಡು ಹೋಗೋದು, ಮತ್ತು ಮನೆ ಹತ್ರ ಕರ್ಕೊಂಡು ಕುಂದಿರ್ಸ್ಕೊಳ್ಳೋದು ಆ ಥರ ಮಾಡ್ತಾಯಿದ್ದ. ಇಲ್ಲ ಅಂತ ಅಂದಿದ್ರೆ ಇದ್ರ ಪಾತ್ರೆಯಲ್ಲಿರೋ ನೀರು ಎಲ್ಲ ಕೂಡ ಕಡೆಗೋ ಎಲ್ಲ ಒಳ್ಳೆಯೋದು, ಮತ್ತು ಅದ್ರೊಳಗೆ ಹೋಗಿ ಕುತ್ಕೊಳ್ಳೋದು, ತುಂಬ ಇದು ಮಾಡ್ತಾಯಿದ್ದ. ಸದ್ಯ ಇವತ್ತು ಫ್ರೀಯಾಗಿ ಕೆಲಸ ಮಾಡಿಕೊಂಡೆ, ಖುಷಿ ಆಯಿತು. ಇನ್ನೊಂದು ವಿಷಯ, ಇದು ಅಂಕಿತ ಬಂದಿದ್ದಾಳಲ್ವ, ಅವ್ರ ಜೊತೆ ಕೂಡ ಆಟಾಡಿಕೊಂಡು, ಅನ್ವಿಕ್ ಜೊತೆ ಮತ್ತು ವೆನ್ನೆಲ್ಲ ಜೊತೆ ಆಟಾಡಿಕೊಂಡು ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಆಡ್ಕೊಂಡಿದ್ದ. ಇನ್ನು ಬಟ್ಟೆ ಒಗಿಬೇಕಾದ್ರಂತೂ ಇಲ್ಲಿಗೆ ಬಂದುಬಿಟ್ಟ. ಇನ್ನು ನಮ್ಮ ಅಣ್ಣ ಕರ್ಕೊಂಡೋಗಿ ಅವನ್ನ ಸ್ವಲ್ಪ ಆಟಾಡಿಸ್ಕೊಂಡಿದ್ದಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದ. ಇನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ವ, ಅದು 12 ಗಂಟೆಗೆ ಅಪ್ಲೋಡ್ ಮಾಡಿದೆ. ಬಟ್ ಅದು ವಾಯ್ಸ್ ಎಲ್ಲ ಬಂದಿರಲಿಲ್ಲ. ಮತ್ತೆ ಅದನ್ನು ನೋಡಿಕೊಂಡು ಕಮೆಂಟ್ ಮಾಡಿ ಮತ್ತೆ ಎಚ್ಚರಿಸ್ಕೊಂಡೆ, ಏನಿತ್ತು ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ನೋಡಿದೆ. ಬಟ್ ಅದ್ರಲ್ಲಿ ವಾಯ್ಸೇ ಬಂದಿರಲಿಲ್ಲ. ಮತ್ತೆ ಅದು ಇವನ್ನೆಲ್ಲ ರೆಡಿ ಮಾಡಿ ಮಲಗಿಸ್ಬಿಟ್ಟು ಮತ್ತೆ ಆ ವಾಯ್ಸ್ ಓವರ್ ಕೊಟ್ಟು ಮತ್ತೆ ಅದು ಅಪ್ಲೋಡ್ಗೆ ಹಾಕಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂತು. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅಂಕಿತರ ಮನೆ ಹತ್ರ ಹೋದೆ. ಇವರು ಕೂಡ ರಿಲೇಷನ್ ಆಗಬೇಕು, ಚಿಕ್ಕಮ್ಮ ಆಗಬೇಕು ಇವರಮ್ಮ. ಹೋದೆ, ಅಲ್ಲಿಗೆ ಹೋದ್ಮೇಲೆ ಇನ್ನು ಅಂಕಿತ ಹೋಳಿಗೆ ಮಾಡ್ತಾಯಿದ್ಲು. ಚಿಕ್ಕಮ್ಮ ಕೇಳಿದ್ದಾರೆ. ಚಿಕ್ಕಮ್ಮನಿಗೆ ಮೊನ್ನೆ ಹಬ್ಬದಲ್ಲಿ ತುಂಬ ಹೋಳಿಗೆ ಮಾಡಿದ್ದಾರೆ, ಆದರೂ ಕೂಡ ಸಮಾಧಾನ ಆಗಲಿಲ್ಲ ಅಂತ. ಅವ್ರು ಸರಿಯಾಗಿ ತಿಂದಿಲ್ಲ, ಯಾಕೆಂದರೆ ನೆಂಟರೆಲ್ಲ ಜಾಸ್ತಿ ಜನ ಬಂದಿರ್ತಾರೆ, ಬರೀ ಮಕ್ಕಳು ನೋಡ್ಕೊಳ್ಳೋದು ಓಡಾಡೋದೇ ಕೆಲಸ ಆಗಿರುತ್ತೆ. ಆ ಅಮ್ಮ ಸರಿಯಾಗಿ ತಿಂದಿಲ್ಲ, ಅದಕ್ಕೆ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಒಂದು ಸ್ವಲ್ಪ ಬೇಳೆ ಸಾರಾದರೂ ಇರುತ್ತೆ ಮನೆಯಲ್ಲಿ, ಮಾಡಿಡಮ್ಮ ಅಂತ ಹೇಳೋಗಿತ್ತಂತೆ ಕೆಲಸಕ್ಕೆ. ಅದಕ್ಕೆ ಅಂಕಿತ ಬಂದುಬಿಟ್ಟು ಒಂದು ಪಾವಷ್ಟು, ಜಾಸ್ತಿನೇ ಹಾಕಿಲ್ಲ, ಒಂದು ಪಾವಷ್ಟು ಹಾಕ್ಬಿಟ್ಟು ಇನ್ನು ಅನ್ನ ಸಾಂಬಾರು ಎಲ್ಲ ಮಾಡಿಟ್ಟು ಇವಾಗ ಹೋಳಿಗೆ ಕೂತ್ಕೊಂಡಿದ್ಲು. ಇನ್ನು ಕರೆದ್ಲು, ಹೋಗ್ಬಿಟ್ಟು ಮಾಡೋಣ ಅಂತ ಹೇಳಿ, ಎಲ್ಲ ಉಜ್ಜಿಕೊಟ್ರೆ ಮಾಡ್ತಾಳೆ ಬೇಗ ಅಂತ ಹೇಳಿ, ಇಬ್ಬರು ಬೇಗ ಆಗುತ್ತೆ ಅಂತ ಹೇಳಿ ನಾನು ಕೂಡ ಅಲ್ಲಿಗೆ ಹೋದೆ. ಅದೇ ಟೆನ್ಷನ್, ಅದೇ ಮಾತಾಡ್ತಾಯಿದ್ವಿ, ವಿಡಿಯೋ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೋಡಲಿಲ್ಲ ಅಂತ ಹೇಳಿ. ಅದೆಲ್ಲ ಸರಿ ಹೋಗುತ್ತೆ, ಸಂಜೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇನ್ನು ಹೋದೆ ಅಲ್ಲಿಗೆ.
ಇನ್ನು ಅಂಕಿತ ಅಂತಂದರೆ ತಂಗಿ ಆಗಬೇಕು. ಆ ತಂಗಿ ಅನ್ನೋದಕ್ಕಿಂತ ನನಗೆ ನಾವು ಮುಂಚೆಯಿಂದನೂ ಅಷ್ಟೇ, ಇವಾಗಂತಲ್ಲ, ನಾವು ಚಿಕ್ಕವರಿದ್ದಾಗಿಂದ ಕೂಡ ತುಂಬ ಕ್ಲೋಸು. ನನ್ನ ಮನಸ್ಸಲ್ಲಿ ಏನೇ ನೋವಿರಲಿ ಅವಳ ಹತ್ರ ಶೇರ್ ಮಾಡ್ಕೊಳ್ತೀನಿ, ಅವಳಿಗೆ ಎಷ್ಟೇ ನೋವಿರಲಿ ಅವಳು ನನ್ನ ಹತ್ರ ಶೇರ್ ಮಾಡ್ಕೊತಾಳೆ. ಇನ್ನು ಮದುವೆ ಆದಾಗಿಂದ ಸ್ವಲ್ಪ ದೂರನೇ, ಅಪರೂಪ ನಾವು ಈ ಥರ ಬರೋದು. ಅವಳು ಅಪರೂಪ ಆಗಿಬಿಟ್ಟಿದ್ದಾಳೆ ಬರೋದಕ್ಕೆ. ಮುಂಚೆ ಎಲ್ಲ ಸ್ವಲ್ಪ ಹುಷಾರಿಲ್ದಂಗೆ ಇಲ್ಲೇ ಇರ್ತಾಯಿದ್ಲು. ಇವಾಗ ಸ್ವಲ್ಪ ಎಲ್ತೆಲ್ಲ ಚೆನ್ನಾಗಾಗಿ ಇನ್ನು ಮಗನ್ನು ಕೂಡ ಸ್ಕೂಲ್ಗೆ ಸೇರಿಸಿದ್ದಾರೆ. ಮಕ್ಕಳ ಸ್ಕೂಲ್ಗೆ ಸೇರಿಸ್ರಂತೂ ಇನ್ನು ಮುಗೀತು, ಎಲ್ಲೂ ಕೂಡ ಓಡಾಡೋದಕ್ಕಾಗೋದಿಲ್ಲ ಜಾಸ್ತಿ. ಇನ್ನು ಎಲ್ಲಿರ್ತೀವೋ ಅಲ್ಲೇ ಇರಬೇಕಾಗುತ್ತೆ. ಇನ್ನು ಅದಕ್ಕೋಸ್ಕರ ಸಿಗೋದಿಲ್ಲ, ಅಪರೂಪನೇ ನಾವು ಇಬ್ಬರು ಜೊತೆ ಆಗೋದು. ಇನ್ನು ಹಬ್ಬಕ್ಕೆ ಬಂದಿದ್ದಲ್ವ, ಇನ್ನು ಭಾನುವಾರ ಹೋಗ್ತಾಳೆ ಅವಳು ಊರಿಗೆ. ಇರೋಷ್ಟು ದಿನ ಸ್ವಲ್ಪ ಖುಷಿಯಾಗಿರೋಣ ಅಂತ ಹೇಳ್ಬಿಟ್ಟು ನಾನು ಅವಳ ಜೊತೆ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಬಂದುಬಿಡ್ತೀನಿ. ಇಲ್ಲಾಂದ್ರೆ ಅವಳು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದುಬಿಡ್ತಾಳೆ. ಹೆಂಗೋ ಇಬ್ಬರು ಒಟ್ಟು ಮೀಟ್ ಆಗ್ತೀವಿ, ಮಾತಾಡ್ತಾ ಇರ್ತೀವಿ. ಮದುವೆ ಆದಮೇಲೆ ಹೆಣ್ಮಕ್ಳ ಲೈಫೇ ಚೇಂಜ್ ಆಗುತ್ತಲ್ಲ. ಪ್ರತಿ ಒಂದು ಮನೇಲಿ ನಡೆಯೋದೆಲ್ಲ ಇದೆ ಅಲ್ವಾ. ಅವಳಿಗೆ ಎಷ್ಟು ಕಷ್ಟ ಇದೆ ಅಂದರೆ ತುಂಬ ಕಷ್ಟ ಪಡ್ತಾ ಇದ್ದಾಳೆ ಪಾಪ. ಅದೆಲ್ಲ ಕೂಡ ನನ್ನ ಹತ್ರ ಶೇರ್ ಮಾಡ್ಕೊತಾಳೆ. ನನಗೇನಾದರೂ ಸ್ವಲ್ಪ ಮನಸ್ಸಲ್ಲಿ ನೋವಿದ್ರು ನಾನು ಅವಳ ಹತ್ರ ಶೇರ್ ಮಾಡ್ಕೊಳ್ತೀವಿ. ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಜಾಸ್ತಿ ಏನೂ ಇದಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಜೀವನ, ನಮ್ಮ ಲೈಫ್ ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಹಂಗಿರಬೇಕು, ಹಿಂಗಿರಬೇಕು, ಹಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು, ಹಿಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದನ್ನೇ ಚರ್ಚೆ ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ಇನ್ನು ನಾವೇನು ಕೂಡ ಬೇರೆಯವ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಮತ್ತು ಮಕ್ಕಳು ಕೂಡ ಹೊರಗಡೆ ಆಟಾಡ್ತಾಯಿದ್ರು. ಇನ್ನು ನಾನು ಅವಳು ಇದು ಮಾಡ್ತಾಯಿದ್ದೀವಿ. ಚಿಕ್ಕಮ್ಮನಿಗೆ ಪಾಪ ನೋಡಿ ಹಂಗೆ ಮನೆಯಲ್ಲಿ ಎಲ್ಲರೂ ಹಬ್ಬದಲ್ಲಂತೂ ಏನು ತಿನ್ನೋದಕ್ಕೆ ಆಗೋದಿಲ್ಲ ಸರಿಯಾಗಿ, ನಿಜ. ಇನ್ನು ಹೆಂಗೋ ಅವರು ನಾಳೆ ಊರಿಗೆ ಹೋಗ್ತಾರೆ ಅಲ್ವಾ, ಇನ್ನು ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಇನ್ನು ನಾನು ಅಷ್ಟೇ ಹೆಂಗೋ ನಮ್ಮ ಮನೆ ಎದುರುಗಡೆ ಸುಮಕ್ಕ ಇದ್ದಾರಲ್ವ, ಸುಮಕ್ಕನ ಮಗ ಅನಿಲ ಬಂದ. ಅವ್ನಿಗೆ ಗೊತ್ತಿಲ್ಲ, ಅವನು ಇಷ್ಟು ದಿನ ಅವ್ನು ಚಾನಲ್ ಮಾಡ್ತಾ ಇರೋದು. ನಾನು ಅದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ, ಟ್ರೈಪಾಡ್ ಇಟ್ಟು. ಅಕ್ಕ ಯಾಕೆ ವೀಡಿಯೋ ಮಾಡ್ತಾಯಿದ್ದೀಯ ಅಂದರೆ ಓಕೆ ಹೇಳ್ತಾ ಇದ್ದಾನೆ. ಇಲ್ಲ ಯೂಟ್ಯೂಬ್ ಇದೆ ಕಣೋ ಅಂತ ಹೇಳ್ತಾ ಇದ್ಲ ಅಂಕಿತ. ಇನ್ನು ಅಷ್ಟರಲ್ಲಿ ಅಕ್ಕ ನನಗೆ ಗೊತ್ತಿಲ್ಲ ಕಣಕ್ಕೆ ಇಷ್ಟು ದಿನ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಹತ್ರ ಹೋಗಿ ಫೋನ್ ಬಂದ. ಇನ್ನು ಅದನ್ನೇ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಡ್ತಾ ಇದ್ದೀನಿ. ವೀಡಿಯೋಸ್ ಎಲ್ಲ ಹಾಕ್ಕೊಡೋಕೆ ನನಗೆ ಗೊತ್ತಿಲ್ಲ, ನೋಡ್ತೀನಿ ಅಂತ ಹೇಳ್ದೆ. ಅದು ಸರಿ ಬಿಡು ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿಬಿಟ್ಟು ಅದನ್ನು ಇದು ಮಾಡ್ತಾಯಿದ್ದೀನಿ. ಇವಾಗಂತೂ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಯೂಟ್ಯೂಬಲ್ಲಂತೂ ಆಪ್ಷನ್ಗಳು ಚೇಂಜ್ ಆಗಿದೆ, ಮತ್ತು ಶಾರ್ಟಲ್ಲಿ ಚೇಂಜ್ ಆಗಿದೆ. ಏನಕ್ಕಂತಲೇ ಅರ್ಥ ಆಗ್ತಿಲ್ಲ, ಅಷ್ಟು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ. ಫಸ್ಟಿಂದ ಮತ್ತೆ ಎಲ್ಲ ನೋಡ್ಕೋಬೇಕು. ಮತ್ತು ಕಮೆಂಟು ಬಾಕ್ಸ್ ಆಫ್ ಆಗಿರುತ್ತೆ ಅಕ್ಕ ಅಂತ ಹೇಳ್ತಾ ಇದ್ದೀರಾ. ಹೌದು, ಅದು ಆಫ್ ಆಗುತ್ತೆ ಒಂದೊಂದು ಸತಿ. ಏನು ಪ್ರಾಬ್ಲಮ್ ಅಂತ ಕೂಡ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಅದನ್ನು ನಾನು ಆನಲ್ಲಿ ಇರುತ್ತೆ, ನಾನು ಅಪ್ಲೋಡ್ ಮಾಡ್ಬೇಕಾದ್ರೆ ಆನ್ ಆಗಿ ಕೊಟ್ಟಿರ್ತೀನಿ. ಬಟ್ ಅದು ಅಪ್ಲೋಡ್ ಆದಮೇಲೆ ಆಫ್ ಆಗಿರುತ್ತೆ. ಅದು ಏನೋ ಸ್ವಲ್ಪ ಮಕ್ಕಳ ವಿಷಯ ಜಾಸ್ತಿ ಅದರಲ್ಲಿ ಆ್ಯಡ್ ಆದರೆ ಅವರೇ ಕಮ್ಯುನಿಟಿ ಅವರೇ ಅದನ್ನು ಆಫ್ ಮಾಡ್ತಾರಂತ ಕೇಳಿದ್ದೀನಿ. ಅದಕ್ಕೋಸ್ಕರ ಮಕ್ಕಳದ್ದೇನೋ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತಂತೆ ಕಮೆಂಟು. ಅದಕ್ಕೆ ಆ ಥರ ಆಗುತ್ತೇನೋ ಅಂತ ಅನಿಸುತ್ತೆ ನನಗೆ. ಇನ್ನು ಆದಷ್ಟು ಸ್ವಲ್ಪ ನೋಡ್ಕೊಂಡು ವೀಡಿಯೋಸ್ ಮಾಡ್ತೀನಿ. ನಮ್ಮ ಮನೇಲಿ ಮಕ್ಕಳಿದ್ರೆ ತೋರಿಸ್ಲೇಬೇಕಲ್ವ, ಬೇರೆ ಆಪ್ಷನ್ ಏನೂ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸೆಂಟ್ರಲ್ ಹಿಂಗೆ ತೋರಿಸ್ತಾ ಇರ್ತೀನಿ, ಅದು ಅವ್ರು ಆಫ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಕಮೆಂಟ್ ಸೆಕ್ಷನ್ ಆಫಲ್ಲಿರುತ್ತೆ. ಆದರೂ ಕೂಡ ಖುಷಿ ಆಗುತ್ತಪ್ಪ ನನಗೆ. ನೋಡಿ, ಕಮೆಂಟ್ ಆನ್ ಆದಾಗ ಅಟ್ಲೀಸ್ಟು ಒಂದು 4-5 ಜನ ಆದರೂ ಕಂಟಿನ್ಯೂ ಆಗಿ ಕಮೆಂಟ್ ಮಾಡ್ತಾ ಇರ್ತೀರ. ತುಂಬ ಖುಷಿಯಾಗುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಹೋಳಿಗೆ ಎಲ್ಲ ಆದಮೇಲೆ ಇನ್ನು ಡೀಪ್ ಫ್ರೈ ಮಾಡ್ತಾಯಿದ್ದಾಳೆ. ಡೀಪ್ ಫ್ರೈ ಮಾಡಿದ್ದು ಮತ್ತು ಲಾಸ್ಟಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಕಿತ್ತು, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಂಗೆ ಪೂರಿ ಮಾಡಿಕೊಟ್ಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.